ಪ್ರೀತಿಯ ವೀಕ್ಷಕರಿಗೆಲ್ಲ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ರೇಖಾ ಈ ಲೋಕ. ನನ್ನ ಇವತ್ತಿನ ಸುಂದರ ಬೆಳಿಗ್ಗೆ ಈ ರೀತಿಯ ಬ್ಯೂಟಿಫುಲ್ ವಾತಾವರಣದೊಂದಿಗೆ ಸ್ಟಾರ್ಟ್ ಆಯಿತು. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ನಿಮಗೋಸ್ಕರ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ನನ್ನ ಕೈ ತೋಟದಲ್ಲಿರೋ ಒಂದು ಸುಂದರವಾದ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಪರಿಚಯ ನನ್ನ ಗಿಡದಿಂದ ಆಗಿರುತ್ತೆ. ಈ ಸಸಿ ನನಗೆ ರೋಡ್ನಲ್ಲಿ ಸಿಕ್ಕಿದ್ದು. ಇದ್ರದ್ದು ಹೂವು ಎಲೆ ಎಲ್ಲ ಡಿಫ್ರೆಂಟ್ ಆಗಿರೋದನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ತೊಗೊಂಡು ಬಂದು ಒಂದು ಪಾಟಲ್ಲಿ ಹಾಕಿದ್ದೀನಿ. ಆ ಹಸಿರು ಎಲೆ ಮೇಲೆ ಆ ಪೀಚ್ ಕಲರು ಅಥವಾ ಪಿಂಕ್ ಬೇಬಿ ಪಿಂಕ್ ಕಲರ್ ಎಲೆ ಇದೆಯಲ್ಲ, ನನಗದೊಂಥರ ಡಿಫ್ರೆಂಟಾಗಿ ಕಾಣಿಸ್ತು. ಈ ಹೂವು ನೋಡ್ಬೋದು ಯಾವ ಥರ ಆಯ್ತಂತ. ಅದಕ್ಕಾಗಿ ಇದನ್ನು ತಂದು ಪಾಟಲ್ಲಿ ಹಾಕಿದ್ದೆ. ಆಮೇಲೆ ರೋಸ್ಮರಿ ಪಾಟಲ್ಲಿ ಎಳ್ಳು ಕಾಳು ಹಾಕಿದ್ದೆ. ಅದು ಎಳ್ಳಿಂದು ಸಸಿ ಬಂದಿತ್ತು ನೋಡ್ರಿ, ಕಾಯಿ ಆಗಿದೆ ಎಳ್ಳಿನ ಕಾಯಿ. ಇದು ರೋಸ್ಮೆರಿ ಗಿಡ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಚಿಕ್ಕ ಕೈತೋಟದ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ ಗಿಡ ಇದೆ ಅಂತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ರಜೆ ಮುಗಿಸ್ಕೊಂಡು ಬಂದಿದ್ದೆ, ನನ್ನ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅಂತ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬುಕ್ಸ್ಗೆ ಕವರ್ ಹಾಕೋದೊಂದು ಕೆಲಸ ಇರುತ್ತಲ್ಲ, ಎಲ್ಲ ಪೇರೆಂಟ್ಸ್ಗೂ ಹಾಕ್ತಾಯಿದ್ದೆ. ಹಾಗೆ ಅದನ್ನು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇವಾಗ ನಾನು ನನ್ನ ಮಗಳ ಬುಕ್ಸಿಗೆ ರ್ಯಾಪರ್ ಹಾಕ್ಕೊಡ್ತಾ ಇದ್ದೆ. ಇದು ಕವರು. ಆ ಕವರ್ನ ಯಾವ ರೀತಿ ಹಾಕ್ತೀನಿ ಅಂತೇಳಿ ನಾನು ಕ್ಲಿಪ್ ತೋರಿಸ್ತೀನಿ. ಕೆಲವರಿಗೆ ರ್ಯಾಪರ್ ಹಾಕೋಕ್ಕೆ ಬರೋದಿಲ್ಲ. ಆ ಕವರ್ನ ಹಾಕೋದು ಹೆಂಗಂತೇಳಿ ನಾನು ಈ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ, ನೋಡಿರಿ. ಇದು ಬುಕ್ಸ್ಗೆ ರ್ಯಾಪರ್ ಹಾಕೋ ರೋಲು ತಗೊಂಡು ಬಂದತ್ತೆ. ಇವಾಗ ನಾವು ಇದನ್ನ ಯಾವ ಥರ ಹಾಕಬೇಕು ಅಂದರೆ, ಫಸ್ಟು ಬುಕ್ಸ್ ಇರುತ್ತೆ. ಈ ಬುಕ್ಸ್ನ ಯಾವಾಗಲೂ ಈ ಥರ ಹಿಡಿಬೇಕು. ಈ ಥರ ಹಿಡಿದಾಗ ನಮಗಿಲ್ಲಿ ಒಳಗಡೆ ಮಡ್ಚೋಕ್ಕಿದು ಪೇಪರು. ಸೊ ಇಲ್ಲಿ ಇದು ಕಾಣಿಸುತ್ತೆ, ಇಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಇಲ್ಲಿ ಸೇಮ್ ಬರುತ್ತೆ. ಇವಾಗ ನಮ್ಮ ಬುಕ್ಸ್ಗೆ ಅಳತೆನ ಈ ರೀತಿ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ನಮ್ಗೆ ಇಷ್ಟು ನಾವು ಒಳಗಡೆ ಎಷ್ಟು ಮಡಿಸ್ತೀವಿ, ಒಳಗಡೆ ಬುಕ್ಸಿಗೆ ಇಲ್ಲಿ ಮಡಿಸ್ತೀವಲ್ಲ, ಎಷ್ಟು ಅಳತೆಯಲ್ಲಿ ಮಡಿಸ್ತೀವಿ, 1 ಇಂಚು ಸ್ವಲ್ಪ ಜಾಸ್ತಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಸೊ ಈ ಥರ ಇಟ್ಬಿಟ್ಟು ಇಲ್ಲಿ ಇನ್ನೂ ಹೆಚ್ಚು ಉಳ್ದತ್ತೆ. ಮತ್ತು ಕವರ್ನ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಮಾಡ್ಕೋಬೇಕು. ಹಿಂದಕ್ಕೆ ಮಾಡಿಕೊಂಡು ಇಷ್ಟು ಕವರ್ಗೆ ಕರೆಕ್ಟ್ ಆಯಿತು. ಇಲ್ಲಿ ಕರೆಕ್ಟ್ ಆಯಿತು. ಸೊ ಇವಾಗ ಬುಕ್ನ ಪ್ರೆಸ್ ಮಾಡಿ ಇಲ್ಲಿ ಕರೆಕ್ಟ್ ಬರಬೇಕು ಅಂದಾಗ ಈ ಕಡೆ ಕರೆಕ್ಟ್ ಆಗುತ್ತೆ. ಇವಾಗ ಇಷ್ಟು ನಮಗೆ ಒಳಗಡೆ ಬುಕ್ಸ್ಗೆ ಮಡಚೋದಕ್ಕೆ ಪೇಪರ್ ಬೇಕು. ಇವಾಗ ನಾನೇನು ಮಾಡ್ತೀನಿ, ಈ ಕವರ್ನ ಇಟ್ಕೊಂಡ್ಬಿಟ್ಟು ಒಂದು ಪೆನ್ಸಿಲಿಂದ ರ್ಯಾಂಡಮ್ ಆಗಿ ಒಂದು ಗೆರೆ ಎಳಿತೀನಿ. ಗೆರೆ ಎಳೆದಾಗ ನನಗೆ ಇಲ್ಲಿ ಕವರ್ನ ಅಳತೆ ಸಿಕ್ಬಿಡುತ್ತೆ. ಇಲ್ಲಿ ನನಗೆ ಈ ಲೈನು ಸಿಕ್ತು. ಇವಾಗ ಇದನ್ನು ನಾವು ಕತ್ತರಿಯಿಂದ ಕಟ್ ಮಾಡ್ಕೊಂಡೋಣ. ಈ ಬುಕ್ಸಿಗೆ ಇವಾಗ ಈ ಥರ ಮಾಡಿ ಇಟ್ಟೆ. ಈಗ ನಮಗೆ ಇಷ್ಟು ಪೇಪರ್ ಸಿಕ್ತು. ಸಿಕ್ಕಾದ್ಮೇಲೆ ಈ ಬಾಕ್ಸಿಗೆ ನಾವು ಕವರ್ ಹಾಕಬೇಕಾದ್ರೆ ಇಲ್ಲಿ ಮಡ್ಚ್ಕೊಂಡಿದ್ದು ಗೊತ್ತಾಯ್ತಲ್ಲ, ಅಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನಮಗೆ ಇಲ್ಲಿಗೆ ಐತಲ್ಲ, ಇಲ್ಲಿ ನಾವು ಗಮ್ನ ಹಚ್ಕೋಬೇಕು. ಹಚ್ಕೊಂಡು ಕಟ್ ಮಾಡಿದ್ದೊಂದು ತುಂಡು ಇರ್ತಲ್ಲ, ಅದರಿಂದನೇ ಅದನ್ನು ಈ ಥರ ಮಾಡಿ, ಯಾವಾಗಲೂ ಬುಕ್ಸ್ನ ಹಿಂಗೆ ಮಾಡಬಾರ್ದು, ಹಿಂಗೆ ಹೇಳ್ಕೋಬೇಕು. ಹಿಂಗೆ ಹೇಳ್ಕೊಂಡು ಹಿಂದೆ ಲೈನ್ ಕರೆಕ್ಟಾಗಿ ಮಾಡಿ ಇವಾಗ ಬುಕ್ಸ್ನ ಹಿಂಗೆ ಹಿಡ್ಕೋಬೇಕು. ಹಿಡ್ಕೊಂಡು ಸರಿ ನೋಡಿಕೊಂಡು ಅದನ್ನು ಈ ಥರ ಕರೆಕ್ಟಾಗಿ ಮಡಿಸಿ ಹಿಂಗೆ ಇಷ್ಟ ಆಯಿತಾ. ಇನ್ನು ಈ ಸೈಡ್ ಬಂದಾಗ ಬುಕ್ಸ್ನ ಬೆಂಡ್ ಮಾಡಿಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಹಿಂಗೆ ಮಾಡಿ ಇವಾಗ ಮತ್ತೆ ಹಿಂಗೆ ಮಾಡಿ ಇದು ಪೇಪರ್ ಸರಿಯಲ್ಲ ಅಂತ ನೋಡ್ಕೋಬೇಕು. ಈ ಥರ ಮಾಡಿಬಿಟ್ಟು ಗಮ್ ಹಚ್ಕೊಂಡು ಮತ್ತೆ ನೀಟಾಗಿ ಬೆಂಡ್. ಇಷ್ಟ ಆಯಿತಾ. ಇಷ್ಟ ಆದಮೇಲೆ ಇಲ್ಲಿ ಈ ಮೂಲೆಗೆ ಪ್ರೆಸ್ ಮಾಡಿ, ಮತ್ತು ಈ ಕಡೆ ಮೂಲೆಗೆ ಪ್ರೆಸ್ ಮಾಡಿ, ಇಲ್ಲಿ ಪ್ರೆಸ್ ಮಾಡಿ, ಮತ್ತು ಇಲ್ಲಿ 4 ಕಡೆ ಪ್ರೆಸ್ ಮಾಡಿದಾಗ ನಿಮ್ಗೆ ಇಲ್ಲೊಂದು ಗುರ್ತು ಸಿಗುತ್ತೆ ಆಯಿತಾ. ಈಗ ಬುಕ್ಸ್ ಎಲ್ಲ ಇದೆ ಅಂತ ಗೊತ್ತಾಯಿತು, ಗುರ್ತು ಸಿಗ್ತಾ. ಇವಾಗ ನಾವು ಈ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಬೇಕು. ಇಲ್ಲಿ ಒಳಗಡೆ ಕ್ರಾಸಾಗಿ ಕಟ್ ಮಾಡಬೇಕು. ಇಲ್ಲಿದೆಯಲ್ಲ ಹಿಂಗೆ ಕ್ರಾಸಾಗಿ ಕಟ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಗುರ್ತು ಎಲ್ಲಿಗೆ ಇಲ್ಲಿ ಗುರ್ತಿತ್ತಲ್ವ ಇಲ್ಲಿ ಕಟ್ ಮಾಡಬೇಕು. ನೆಕ್ಸ್ಟ್
ಈ ಥರ ಕಟ್ ಮಾಡಿಬಿಟ್ರೆ ಇದನ್ನು ಹಿಂಗಿಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಕೂಡ ಹಾಗೆ ಕಟ್ ಮಾಡಿ. ಇನ್ನೊಂದು ಇಲ್ಲಿ ನಮಗೆ ಜಾಸ್ತಿ ಬೇಕಾಗುತ್ತೆ, ಆದರೆ ನಾವು ಇಷ್ಟು ಒಳಗೆ ಹಾಕೋದಿಲ್ಲ. ಅದಕ್ಕೇನು ಮಾಡಬೇಕು, ಇಲ್ಲ ಇವಾಗ ಇಲ್ಲಿದೆ ಅಲ್ವಾ ಬುಕ್ಸು. ಸೊ ಇವಾಗ ಏನು ಮಾಡೋಣ, ಒಂದಿಷ್ಟು ಬಿಟ್ಕೊಂಡು ಇಲ್ಲಿ ಬುಕ್ಸ್ ಎಡ್ಜಿದೆ, ನಮ್ಗೆ ಇಷ್ಟು ಜಾಗ ಬೇಕು. ಸೊ ಈ ರೀತಿಯಾಗಿ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡ್ಬಿಡೋದು. ಮತ್ತು ಇವಾಗ ಏನು ಮಾಡೋದು, ಇಲ್ಲಿ ಗೊತ್ತಿದೆಯಲ್ಲ, ಮತ್ತು ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ನಾವು ಹಿಂಗೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿವರೆಗೂ ಗಮ್ ಹಾಕಿಲ್ವಾ, ಇವಾಗ ಇದನ್ನು ಕ್ರಾಸಾಗಿ ಕಟ್ ಮಾಡಿಕೊಂಡು ಈ ಪಾರ್ಟ್ನ ಒಳಗೆ ಅಂದ್ಕೊಳ್ಳೋದು. ಒಳಗೆ ಅಂದ್ಕೊಂಡು ಯಾವಾಗಲೂ ಬುಕ್ಸ್ನ ಹಿಂಗೆ ಮಾಡಬಾರ್ದು, ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಮತ್ತು ಇಷ್ಟು ಗಮ್ ಹಾಕಿ ಒಂದು ಪೇಪರ್ ಕಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದರಿಂದನೇ ಈ ಥರ ಮಾಡಿಬಿಟ್ಟು ಇಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಕರೆಕ್ಟಾಗಿ ಈ ಪೇಪರ್ನ ಎಳೆದು ಗಮ್ ಹಾಕ್ಬಿಡೋದು. ಇಷ್ಟ ಆಯಿತಾ? ಇವಾಗ ನೋಡಿರಿ, ಇಲ್ಲಿ ಇಷ್ಟಿದೆ, ಇಲ್ಲಿ ಇಷ್ಟಿದೆ. ಇವಾಗ ಏನು ಮಾಡೋಣ, ಇವಾಗ ನಿಮಗೆ ತೋರಿಸೋದಕ್ಕೆ ಕಟ್ ಮಾಡಿ ಇದನ್ನು ಒಳಗಡೆ ಈ ಥರ ಮಾಡ್ತೀವಿ. ನೆಕ್ಸ್ಟ್ ಈ ಕಡೆನೂ ಇಲ್ಲಿ ಎಡ್ಜು ಇದೆ ಅಲ್ವಾ, ಬುಕ್ಸ್ ಎಡ್ಜು ಇಟ್ಕೊಂಡು ಕಟ್ ಮಾಡಿಬಿಟ್ಟು ಇಲ್ಲಿ ಯಾವುದೋ ಇದೆ. ಮತ್ತು ಇದನ್ನು ಒಳಗಡೆ ಮಾಡಿ ಮತ್ತು ಕೆಳಗಡೆ ಇಟ್ಟು ಫುಲ್ಲು ಎಳೆಬಿಡಿ. ಇಷ್ಟೇ ಹಾಕಿ, ಆಯಿತಾ? ಮಾಡಿಬಿಟ್ಟು ಹಿಂಗೆ ಎತ್ತಿಟ್ಟು ಈ ಥರ ತೊಗೊಂಡು ಈ ಥರ ಯಾವಾಗ ಬುಕ್ಸ್ನ ಹಿಂಗೆ ಇಟ್ಕೊಳ್ಳಿ, ಹೋಗಿ ಹಿಂಗೆ ಮಾಡಬಾರ್ದು. ಹಿಂಗೆ ಇಟ್ಕೊಂಡು ಯಾಕಂದ್ರೆ ಕೈ ಮೇಲೆ ಇಟ್ಟು ಇದಕ್ಕೆ ಹಚ್ಚಬಾರ್ದು, ಇದಕ್ಕೆ ಹಚ್ಚಬೇಕು. ಹಚ್ಬಿಟ್ಟು ಈ ರೀತಿಯಾಗಿ ಎಡ್ಜೋಳು ಕರೆಕ್ಟಾಗಿ ಬೆಂಡ್ ಮಾಡಿ ಆಯಿತು. ನೋಡಿದ್ರಲ್ಲ, ಫುಲ್ಲು ಕರೆಕ್ಟಾಗಿ ಬಂತು. ಮತ್ತು ಹಿಂಗೆ ಸಟಾವಟ ಹಂಗೇನೂ ಆಗೋದಿಲ್ಲ, ನೀಟಾಗಿರ್ತಾವೆ. ನಾವಿಲ್ಲಿ ಕಟ್ ಮಾಡಿದ್ದು ತಾನಾಗೆ ಕರೆಕ್ಟಾಗಿ ಕಟ್ ಆಗುತ್ತೆ. ಇನ್ನು ಒಳಗಡೆ ಹಿಂಗೆ ಆರಾಮ್ಸೆ ತೆಗಿಬೋದು. ಮತ್ತು ಯಾವುದೇ ಹಿಂಗಾಗೋದು ಅದೇನಾಗಲ್ಲ. ಕರೆಕ್ಟಾಗಿ ನೀಟಾಗಿ ಬುಕ್ಸ್ನ ಹಾಕೋಬೋದು. ಥ್ಯಾಂಕ್ ಯು. ಈಗ ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ವೀಡಿಯೋನಲ್ಲಿ ರ್ಯಾಪರ್ ಹಾಕೋದು ಹೆಂಗಂತ. ನೀವು ರ್ಯಾಪರ್ ಅಂತೀರೋ ಕವರ್ ಅಂತೀರೋ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನೋಡಿರಿ. ಈಗ ನನ್ನ ಮಗಳು ಕೂಡ ಅದನ್ನು ನೋಡಿಕೊಂಡು ಹಾಕ್ತಾಯಿದ್ದಾಳೆ. ನಾನಂತೂ ಸದ್ಯ 2 ಬುಕ್ಸ್ ಹಾಕ್ಕೊಟ್ಟಿನಿ, ಇಲ್ಲೊಂದು ರೆಡಿ ಮಾಡಿ ಇಟ್ಕೊಂಡಿನಿ. ಫಸ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಹಿಂಗೆ ರೆಡಿ ಮಾಡಿ ಇಟ್ಕೊಂಡು ಒಂದೇ ಸರಿ ಆಮೇಲೆ ಫುಲ್ ಎಲ್ಲ ಬುಕ್ಸಿಗೆ ಹಾಕ್ತೀವಂದ್ರೂ ನಡೆಯುತ್ತೆ. ಇಲ್ಲ ಒಂದೊಂದೇ ಈ ಥರ ಒಂದು ಹಾಕಿ ಕಂಪ್ಲೀಟ್ ಮಾಡೋದು, ಮತ್ತೊಂದು ಹಾಕಿ ಕಂಪ್ಲೀಟ್ ಮಾಡೋದು, ಈ ಥರ ಮಾಡ್ತೀವಿ ಅಂತಂದರೆ ಹಾಗೂ ಮಾಡ್ಬೋದು. ಈಗ ನಾನು ಏನು ನಿಮಗೆ ಕವರ್ ಹಾಕೋದನ್ನು ತೋರಿಸಿದ್ನಲ್ಲ, ಅದನ್ನು ನೋಡ್ಕೊಂಡು ನನ್ನ ಮಗಳೂ ಮಾಡಿದ್ಲು. ಈ ಬುಕ್ಕಿಗೆ ಹಾಕಿದ್ದಾಳೆ. ಇಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ, ಇಷ್ಟು ಬೇಕಾಗಲ್ಲ, 1 ಇಂಚ್ ಇಷ್ಟಾದರೆ ಸಾಕು ಕವರ್ ಹಾಕೋಕ್ಕೆ. ಅಷ್ಟು ಮಾಡ್ಕೊಂಡು ಸಾಕು. ಇದು ಜಾಸ್ತಿ ಕಟ್ ಮಾಡ್ಕೊಂಡ. ಇಲ್ಲಿ ಕ್ರಾಸ್ ಕಟ್ ಮಾಡಿದರೆ ಇಲ್ಲಿ ನಮಗೆ ಪೇಸ್ಟ್ ಮಾಡೋಕೆ ಚೆನ್ನಾಗಿರುತ್ತೆ. ಸ್ಟ್ರೇಟ್ ಕಟ್ ಮಾಡಿದರೆ ಇಲ್ಲಿ ಕವರ್ ಹಿಂಗೆ ಸಿಕ್ಕೊಳ್ಳೋದು ಹಂಗೆಲ್ಲ ಆಗ್ತೈತಲ್ಲ, ಹಾಗೇನೂ ಆಗೋದಿಲ್ಲ. ಕ್ರಾಸಾಗಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಂತತೆ. ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಹಾಕ್ಕೊಡ್ಬೋದು. ಮತ್ತು ಇದನ್ನು ನೋಡಿಕೊಂಡು ಮಕ್ಕಳು ಕೂಡ ನೀಟಾಗಿ ಕವರ್ ಹಾಕ್ಕೋಬೋದು. ಇನ್ನು ಕವರ್ ಹಾಕುವಾಗ ಏನು ಗಮನ ಇಡಬೇಕು, ಯಾವ ವಿಷಯದ ಕಡೆ ಗಮನ ಕೊಡಬೇಕು ಅಂತಂದರೆ, ಕೆಲವು ಬುಕ್ಸ್ಗಳಲ್ಲಿ ಈ ರೀತಿ ಮಾಹಿತಿನ ಕೊಟ್ಟಿರ್ತಾರೆ.
ಹಿಂದೆ ರಟ್ಟಿರುತ್ತಲ್ಲ, ರಟ್ಟಿಗೆ ಈ ರೀತಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದು ಮಕ್ಕಳಿಗೆ ಒಂದು ಚಿಕ್ಕ ಜನರಲ್ ನಾಲೆಡ್ಜ್ ಥರ ತಿಳ್ಕೊಳ್ಳೋದಕ್ಕೆ ಚಾನ್ಸ್ ಕೊಡುತ್ತೆ. ಅದಕ್ಕೆ ನೀವೇನು ಮಾಡಿರಿ, ಯಾವಾಗಲೂ ಆ ಮಾಹಿತಿ ಮುಚ್ಚೋ ಥರ ಕವರ್ ಹಾಕಬೇಡಿ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅವ್ರ ಮಾಹಿತಿ ಕೊಡಬೇಕಾದ್ರೆ ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟೇ ಕೊಟ್ಟಿರ್ತಾರೆ. ಆದಷ್ಟು ಆ ಮಾಹಿತಿನ ಕ್ಲೋಸ್ ಮಾಡ್ದಂಗೆ ಅವ್ರಿಗೆ ಕಾಣೋ ಥರ ಓದೋ ಮಕ್ಕಳಾದರೆ ನೀಟಾಗಿ ಕವರ್ ಹಾಕ್ಕೊಡ್ರಿ. ಮುಚ್ಚಿಬಿಟ್ರೆ ಇಲ್ಲೇನಿದೆ ಅಂತ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ. ಸೊ ಈ ರೀತಿ ಕವರ್ ಹಾಕ್ಕೊಡಿ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಮೇಯ್ನಾಗಿ ಎಲ್ಲ ಸ್ಕೂಲಲ್ಲಿ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಯಾವುದೇ ಸ್ಕೂಲಲ್ಲಿ ಇವಾಗ ಬುಕ್ಸ್ಗೆ ರ್ಯಾಪರ್ ಹಾಕೋದು ಅಥವಾ ಕವರ್ ಹಾಕೋದು ಇಂಪಾರ್ಟೆಂಟ್. ಹಾಕ್ಕೊಂಬರಬೇಕು ಅಂತ ಕಂಪಲ್ಸರಿ ಹೇಳಿ ಕಳಿಸ್ತಾರೆ. ಆದರೆ ಕೆಲವು ಪೇರೆಂಟ್ಸ್ಗೆ ಹಾಕಬೇಕಂದ್ರೆ ಸೊಟ್ಟ ಆಗೋದು, ಹಿಂದೆ ಮುಂದೆ ಆಗೋದು, ಹಿಂಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಸುಮ್ಮನೆ ಅದು ಕವರ್ ರೋಲು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಒಂದು ರ್ಯಾಂಡಮ್ ಆಗಿರಲಿ, ಹೆಲ್ಪ್ಫುಲ್ ಆಗಿರುತ್ತೆ ಪೇರೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗು. ನಾನೇನು ಇವತ್ತು ಜಾಸ್ತಿ ವ್ಲಾಗಲ್ಲಿ ಏನೂ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಇಷ್ಟು ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಗೊತ್ತು. ಕೆಲವರಿಗೆ ತುಂಬ ಜನಕ್ಕೆ ಗೊತ್ತು ಹಾಕೋದು, ಆದರೆ ಕೆಲವೊಬ್ಬರಿಗೆ ಇನ್ನೂ ಅಷ್ಟು ಗೊತ್ತಿರೋದಿಲ್ಲ. ಅಥವಾ ಗೊತ್ತಿದ್ರೂ ಏನಾದರೂ ಈ ವಿಡಿಯೋದಿಂದ ಉಪಯೋಗ ಆಯಿತು, ಹೆಲ್ಪ್ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.